7.11 ಕೋಟಿ ರೂಪಾಯಿ ದರೋಡೆ ಬಗ್ಗೆ ಬಿಜೆಪಿ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಶಾಸಕ ಎಎಸ್ ಪೊನ್ನಣ್ಣ ತಿರುಗೇಟು ಕೊಟ್ಟಿದ್ದಾರೆ. ವಿಪಕ್ಷವಾಗಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿದೆ. ದೇಶದಲ್ಲಿ ವಿಪಕ್ಷ ಅಂದ್ರೆ ಅದು ಕರ್ನಾಟಕದ ಬಿಜೆಪಿ ಅಂತ ಪೊನ್ನಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಮಾತನಾಡ್ತಾ ಇರೋರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಇರೋರೆ. ಜೈಲಿಗೆ ಹೋಗಿ ಬಂದವರೆಲ್ಲ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಜನರು ಅವರ ಮಾತಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ತೀವಿ ಅಂತ ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ವಿಪಕ್ಷವಾಗಿ ವಿಫಲವಾಗಿದೆ ಬಿಜೆಪಿ ಅಂತೇಳಿ ಕೂಡ ಬಿಜೆಪಿ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯನ್ನ ನೆರವೇರಿಸ್ತಾ ಇಲ್ಲ. ಸಂಪೂರ್ಣವಾಗಿ ವಿಫಲವಾಗಿರುವಂತಹ ವಿರೋಧ ಪಕ್ಷ ಯಾವ್ದಾದ್ರು ಈ ದೇಶದಲ್ಲಿದ್ರೆ ಅದು ಕರ್ನಾಟಕದಲ್ಲಿರುವಂಥ ಬಿಜೆಪಿ. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಮಾತಾಡ್ತಾ ಇರೋರೆಲ್ಲರೂ ಕೂಡ ಹಗರಣಗಳಲ್ಲಿ ಮುಳುಗಿ ಭ್ರಷ್ಟಾಚಾರ ಮಾಡಿ ಇದ್ದಂಥ ಪಕ್ಷದಲ್ಲಿ ಇದ್ದಂಥ ನಾಯಕರು ಜೈಲುವಾಸವನ್ನ ಕೂಡ ಅನುಭವಿಸಿರುವಂಥ ಸರ್ಕಾರವನ್ನ ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೀರ್ತಿ ಕರ್ನಾಟಕದ ಬಿಜೆಪಿಗಿದೆ. ಅದರಿಂದ ದಯವಿಟ್ಟು ಅವರ ಮಾತುಗಳಿಗೆ ಯಾರೂ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನ ಕೂಡ ಗೊತ್ತಾಗಿದೆ ಅವ್ರಿಗೆ ಯಾರು ಏನು ಅಂತ ಹೇಳುವಂಥದ್ದು. ಅದರಿಂದ ಆದರೆ ನಿನ್ನೆ ನಡೆದಂಥ ಘಟನೆಯನ್ನ ಬಹಳ ಗಂಭೀರವಾಗಿ ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕೂಡ ನಡೆದಿದೆ. ನಾನು ಕೂಡ ಸಭೆಯಲ್ಲಿದ್ದೆ. ಡಿಜಿ ಅವರು, ಪೊಲೀಸ್ ಕಮಿಷನರ್ ಎಲ್ಲರನ್ನ ಸೇರಿ ಒಂದು ಸಭೆಯನ್ನ ನಡೆಸಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ತೀವಿ ಅಂತ ಹೇಳುವಂತ ವಿಶ್ವಾಸವನ್ನು ಕೂಡ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಸೂಕ್ತವಾದಂತ ಮತ್ತು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಕೂಡ ನೀಡಿದ್ದಾರೆ. ಆದಷ್ಟು ಬೇಗ ಅವ್ರು ಪತ್ತೆ ಆಗ್ತಾರೆ ಅಂತ ಹೇಳುವಂತ ವಿಶ್ವಾಸ. ಇಲ್ಲ, ಗೃಹ ಸಚಿವರು ಆ ಥರ ಹೇಳಿಲ್ಲ. ಆದಷ್ಟು ಬೇಗ ತನಿಖೆ ಪೂರ್ಣ ಆಗಬೇಕು ಮತ್ತೆ ವರದಿ ಸಲ್ಲಿಸಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಯಾವತ್ತು ಸಲ್ಲಿಸ್ತಾರೆ ಪೊಲೀಸ್ ಅವರು ನೋಡ್ತಾರೆ. ಇದೆಲ್ಲ ರಾಜಕೀಯ